ನಮಸ್ಕಾರ ವೀಕ್ಷಕರಿಗೆ, ಎನ್ಡಿ ಪ್ಲಸ್ ವಾರ್ತೆಗೆ ಸ್ವಾಗತ. ಕಾರವಾರ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ವಿರುದ್ಧ ಖಾತೆದಾರರಿಂದ ಪೊಲೀಸ್ ವರಿಷ್ಠಾಧಿಕಾರಿಗೆ ದೂರು. ಮಕ್ಕಳ ಭವಿಷ್ಯಕ್ಕಾಗಿ ಇಟ್ಟದ ಹಣ ಇದು. ಈಗ ನನಗೆ ಮದುವೆ ಮಾಡಬೇಕೇ ಬೇಕು. ನನಗೆ ಹಣ ಬೇಕು ಸರ್. ನಾನು ನಷ್ಟಕ್ಕೆ ನಾನು ಮೆಂಟಲಿಸ್ಟ್ ಆಗಿದ್ದು ಹೋಗಿದ್ದೇನೆ ಸರ್. ನನಗೆ ಅನ್ನ ಹೋಗುದಿಲ್ಲ, ನಿದ್ದೆ ಬೀಳುದಿಲ್ಲ, ನನಗೆ ನಾನು ಸರಿ ಇಲ್ಲ ಸರ್. ಮನೋಜ್ ಬಾಡ್ಕರ್ ಏನು ಹೇಳಿದಾರೆ ಅಂತ ಹೇಳಿದ್ರೆ, ನೀವು ಕಂಪ್ಲೇಂಟ್ ಕೊಡೋದ್ರೆ ನಿಮ್ಗೆ ದುಡ್ಡು ಸಿಕ್ಕುದಿಲ್ಲ. ನೀವು ಕಂಪ್ಲೇಂಟ್ ಕೊಡದೆ ಹೋದ್ರೆ ಮಾತ್ರ ನಿಮ್ಗೆ ದುಡ್ಡು ಸಿಗ್ತದೆ. ಕಾರವಾರ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ಗೆ ನೀಡಿದ್ದ ಪರವಾನಗಿಯನ್ನು ಭಾರತೀಯ ರಿಸರ್ವ್ ಬ್ಯಾಂಕ್ ಆರ್ಬಿಐ ರದ್ದುಪಡಿಸಿದ್ದು, ಈ ಬ್ಯಾಂಕ್ನ ಬಳಿ ಅಗತ್ಯ ಬಂಡವಾಳ ಇಲ್ಲ, ಬ್ಯಾಂಕ್ನ ಗಳಿಕೆಯ ಸಾಧ್ಯತೆಯೂ ಚೆನ್ನಾಗಿಲ್ಲ ಎಂದು ಆರ್ಬಿಐ ಬುಧವಾರ ಹೇಳಿದೆ. ಪರವಾನಗಿ ರದ್ದಾಗಿರುವುದರ ಪರಿಣಾಮ ಈ ಬ್ಯಾಂಕ್ನ ಕಾರ್ಯಗಳು ಬುಧವಾರದ ಅಂತ್ಯದ ನಂತರ ಸ್ಥಗಿತಗೊಂಡಿದೆ. ಹಾಗೆ ಬ್ಯಾಂಕ್ ಅನ್ನು ಮುಚ್ಚುವ ಆದೇಶ ಹೊರಡಿಸುವಂತೆ ಕರ್ನಾಟಕದ ಸಹಕಾರ ಸಂಘಗಳ ರಿಜಿಸ್ಟ್ರಾರ್ಗೆ ಆರ್ಬಿಐ ಮನವಿ ಮಾಡಿದೆ. ಬ್ಯಾಂಕ್ ಅನ್ನು ಮುಚ್ಚುವ ಪ್ರಕ್ರಿಯೆಗಳನ್ನು ನೋಡಿಕೊಳ್ಳಲು ಅಧಿಕಾರಿಯನ್ನು ಲಿಕ್ವಿಡೇಟರ್ ನೇಮಕ ಮಾಡುವಂತೆ ಹೇಳಿದೆ. ಬ್ಯಾಂಕ್ ಅನ್ನು ಮುಚ್ಚುವ ಪ್ರಕ್ರಿಯೆ ಜಾರಿಗೊಳಿಸಿದ ಬೆನ್ನಲ್ಲೇ ಠೇವಣಿದಾರರು ತಮ್ಮ ಹಣ ಕಳೆದುಕೊಳ್ಳುವ ಭೀತಿಯಿಂದ ಹಾಗೂ ಕಾರವಾರ ಅರ್ಬನ್ ಬ್ಯಾಂಕ್ ಅಧಿಕಾರಿಗಳ, ಸಿಬ್ಬಂದಿಗಳ ಹಾಗೂ ಆಡಳಿತ ಮಂಡಳಿಯ ವಿರುದ್ಧ ಮೋಸ ವಂಚನೆ ವಿರುದ್ಧ ದೂರು ಉತ್ತರ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ದೀಪನ್ ಎಂಎನ್ ರವರಿಗೆ ಶುಕ್ರವಾರ ಸಲ್ಲಿಸಿದರು. ದೂರಿನಲ್ಲಿ ಕಾರವಾರ ಅರ್ಬನ್ ಬ್ಯಾಂಕಿನಲ್ಲಿ 54 ಕೋಟಿ ಹಣ ಅವ್ಯವಹಾರ ನಡೆದಿದ್ದು, ಈ ಕುರಿತು ಬ್ಯಾಂಕ್ ಮ್ಯಾನೇಜರ್ನನ್ನು ವಿಚಾರಿಸಿದಾಗ ಒಪ್ಪಿಕೊಂಡಿದ್ದು, ಈ ವಿಷಯ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ರವರ ಗಮನಕ್ಕೆ ಬಂದಾಗ ಅವರು ಬ್ಯಾಂಕಿನಲ್ಲಿ ಯಾವುದೇ ವ್ಯವಹಾರ ಮಾಡುವಂತಿಲ್ಲ ಎಂದು ತಿಳಿಸಿರುತ್ತಾರೆ. ಬಳಿಕ ಬ್ಯಾಂಕ್ನವರು ನಿಮ್ಮ ಹಣವನ್ನು ಡಿಐಸಿಜಿಸಿ ರವರಿಂದ ಇನ್ಸೂರೆನ್ಸ್ ಆದ ಕಾರಣ ಠೇವಣಿದಾರರಿಗೆ ತುಂಬಿ ಕಳುಹಿಸಲು ಅರ್ಬನ್ ಬ್ಯಾಂಕಿಗೆ ಸೂಚಿಸಿರುತ್ತಾರೆ. ಅದರಂತೆ ಬ್ಯಾಂಕಿನ 3670 ಠೇವಣಿದಾರರು ಇನ್ಸೂರೆನ್ಸ್ ಫಾರಂ ತುಂಬಿ ಕಳುಹಿಸಿರುತ್ತಾರೆ. ಬಳಿಕ 17ನೇ ಸೆಪ್ಟೆಂಬರ್ 2024ರಲ್ಲಿ 1588 ಖಾತೆದಾರರಿಗೆ, ಕೇವಲ ಠೇವಣಿ ಮಾಡಿದವರಿಗೆ 37.5 ಕೋಟಿ ರೂಪಾಯಿ ಅವರ ಬೇರೆ ಬ್ಯಾಂಕ್ ಖಾತೆಗೆ ಜಮಾ ಮಾಡಿರುತ್ತಾರೆ. ಹಾಗೆ ಉಳಿದ ಎಸ್ಬಿ ಹಾಗೂ ಎಫ್ಡಿ ಇದ್ದ ಖಾತೆದಾರರಿಗೆ ಸಿಬಿಎಸ್ ಮತ್ತು ಸ್ಟ್ಯಾಟ್ಯೂಟರಿ ಆಡಿಟ್ ಆಗದೆ ಇದ್ದ ಕಾರಣ ತಡೆ ಹಿಡಿಯಲಾಗಿದೆ ಅಂತ ಬ್ಯಾಂಕ್ ಮ್ಯಾನೇಜರ್ ಪಂಗಂ ತಿಳಿಸಿದ್ದು, ಹಾಗೆ ಸಿಎ ಅವರು ದಾಖಲೆ ನೀಡದೇ ಇದ್ದರಿಂದ ವಿಳಂಬ ಆಗಿದೆ ಎಂದು ನೆಪ ಹೇಳಿ ದಿನ ದೂಡಿದರು. ಬಳಿಕ 10 ಫೆಬ್ರವರಿ 2025ರಂದು ಡಿಐಜಿಜಿಸಿ ಅವರಿಗೆ ಕಳಿಸಿಕೊಟ್ಟು ಹಣ ನೀಡದೇ ಇದ್ದರಿಂದ ಮತ್ತೆ ಬ್ಯಾಂಕಿಗೆ ವಿಚಾರಿಸಿದಾಗ 5ನೇ ಮೇ 2025ರಂದು ಬ್ಯಾಂಕ್ ಮ್ಯಾನೇಜರ್ ಹಾಗೂ ನಿರ್ದೇಶಕರು ಹಣ ನೀಡುವುದಾಗಿ ಲಿಖಿತ ಮೂಲಕ ಪತ್ರ ನೀಡಿದರು. ಆದರೂ ಹಣ ಸಿಗಲಿಲ್ಲ. ಈಗ ಆರ್ಬಿಐ ಬ್ಯಾಂಕ್ ರದ್ದುಪಡಿಸಿದ್ದು ಕೇಳಿ ಆಘಾತವಾಗಿದೆ. ಠೇವಣಿ ಇಟ್ಟವರು ಕೂಲಿ ಕಾರ್ಮಿಕರು ಹೆಚ್ಚಿನ ಸಂಖ್ಯೆಯಲ್ಲಿದ್ದು, ಅವರು ಮದುವೆಗೆ, ಮನೆ ರಿಪೇರಿಗೆ, ಅನಾರೋಗ್ಯಕ್ಕೆ, ವಿದ್ಯಾಭ್ಯಾಸಕ್ಕೆ ಇಟ್ಟ ಹಣ ಸಿಗದೇ ಇರುವುದರಿಂದ ಬ್ಯಾಂಕ್ ಸಿಬ್ಬಂದಿಗಳ ಮೇಲೆ, ಮ್ಯಾನೇಜರ್ ಹಾಗೂ ಬ್ಯಾಂಕ್ ಆಡಳಿತಾಧಿಕಾರಿಯ ಮೇಲೆ ಕ್ರಮ ಕೈಗೊಳ್ಳುವಂತೆ ಸುಮಾರು 50ಕ್ಕೂ ಹೆಚ್ಚು ಬ್ಯಾಂಕ್ ಖಾತೆದಾರರು ಸಹಿ ಮಾಡಿ ಪೊಲೀಸ್ ವರಿಷ್ಠಾಧಿಕಾರಿಗೆ ದೂರು ಸಲ್ಲಿಸಿದರು. ದೂರು ಸ್ವೀಕರಿಸಿದ ಪೊಲೀಸ್ ವರಿಷ್ಠಾಧಿಕಾರಿ ದೀಪನ್ ಎಂಎನ್ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದರು. ಬಂದಂತಹ ಬಡ ಮಹಿಳೆಯರು ತಮ್ಮ ದುಃಖ ವಾಹಿನಿ ಮುಂದೆ ಹೇಳಿದರು. ಹಾಗೆ ಖಾತೆದಾರರಲ್ಲಿ ಕೆಲವರು ಈ ಹಿಂದೆ ನಮ್ಮ ಹಣಕ್ಕೆ ಮೋಸವಿಲ್ಲ, ನಿಮ್ಮ ಹಣ ಒದಗಿಸುವುದು ಪ್ರಯತ್ನಿಸಲಾಗುವುದು, ಪೊಲೀಸ್ ದೂರು ನೀಡಬೇಡಿ ಅಂತ ಕಾರವಾರದ ನಿವೃತ್ತ ಅಧಿಕಾರಿ ಕಮಾಂಡರ್ ಮನೋಜ್ ಬಾಡ್ಕರ್ ಆಶ್ವಾಸನೆ ನೀಡಿದ್ದು, ಈಗ ನಮ್ಮ ಸಹಾಯಕ್ಕೆ ಬರ್ತಾ ಇಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ಇನ್ನು ಮುಂದೆ ಕಾನೂನು ಹೋರಾಟ ಮಾಡುವುದಾಗಿ ತಿಳಿಸಿದರು. ಕಾರವಾರ ಅರ್ಬನ್ ಕೋಆಪರೇಟಿವ್ ಬ್ಯಾಂಕಿನ ಅಧ್ಯಕ್ಷರುಗಳಾದ ಚಂದನ್ ಸ್ವಾರ್, ನಿರ್ದೇಶಕರಾದ ಎಂಐ ಮೋಮಿನ್, ಎಂಎನ್ ದೇವಳಿ, ಶ್ರೀಮತಿ ಸಂಧ್ಯಾ ವಿ ಶಿರ್ಸಾಟ್, ಪ್ರೇಮಾನಂದ ಡಿ ನಾಯ್ಕ್, ವಿಡಿ ದೇಸಾಯಿ, ವಿವಿ ತೆಂಡುಲ್ಕರ್, ಎಂಎಫ್ ಶೇಖ್, ವಿಜೆ ತಾಮ್ಲಾ, ಆರ್ಎನ್ ಪಾವಸ್ಕರ್, ಶ್ರೀಮತಿ ಮನಿಷಾ ಎಸ್ವಾರ್ ಹಾಗೂ ವ್ಯವಸ್ಥಾಪಕರಾದ ಯುಎಂ ಪಾಂಗಂ, ಶಾಖಾ ವ್ಯವಸ್ಥಾಪಕರುಗಳಾದ ಸುರೇಶ್, ಲೆಕ್ಕಿಗರಾದ ಗಿರೀಶ್, ಸುಧೀರ್ ನಾಯ್ಕ್, ನಿತಿನ್, ಸಹಾಯಕ ಲೆಕ್ಕಿಗರಾದ ಶ್ರೀಮತಿ ಜಯಲಕ್ಷ್ಮಿ ಆರ್, ವೈದ್ಯ ಚಂದ್ರಕಾಂತ್ ಮಡಿವಾಳ್ ಹಾಗೂ ಇನ್ನುಳಿದ ಸಿಬ್ಬಂದಿಗಳು ಠೇವಣಿದಾರರಾದ ನಮ್ಮೆಲ್ಲರಿಗೂ 1.5 ವರ್ಷದಿಂದ ಸುಳ್ಳು ಮಾಹಿತಿಯನ್ನು ನೀಡಿ ಈ ಹಣ ನೀಡುವುದಾಗಿ ಹೇಳಿ ಹಣ ನೀಡದೆ ನಮ್ಮೆಲ್ಲರಿಗೂ ಮೋಸ ವಂಚನೆ ಮಾಡಿರುತ್ತಾರೆ. ಇವರ ವಿರುದ್ಧ ಸೂಕ್ತ ಕ್ರಮ ಕೈಗೊಂಡು
ದೂರು ದಾಖಲಿಸಿಕೊಳ್ಳಬೇಕಾಗಿ ದೂರು ಅರ್ಜಿ ಸಲ್ಲಿಸಿದ್ದಾರೆ. ಮಾಡಿಕೊಂಡು ನನ್ನ ಮಕ್ಕಳ ಸಲುವಾಗಿ ನಾನು ಇಟ್ಟಿದ್ದ ಹಣ ಸರ್, ನಾನು ತುಂಬಾ ಕಷ್ಟಪಟ್ಟಿದ್ದೆ. ನಾನು ಹೊಟ್ಟೆಗೂ ತಿನ್ಲಿಲ್ಲ, ನನಗೂ ಸರಿಯಾಗಿ ನಾನು ಕೆಲಸ ಮಾಡಿದ್ರೆ ಯಾರು ಏನು ಕೆಲಸ ಮಾಡ್ಕೊಂಡು ಇಟ್ಟಿದ್ದು ಹಣ, ಅದು ನನಗೆ ಹಣ ಬೇಕು ಸರ್. ಇಂಥ ಮೋಸ ಮಾಡ್ತಾರಂತ ನನಗೆ ಯಾವಾಗ್ಲೂ ಗೊತ್ತಿರಲಿಲ್ಲ.